ಬೆಂಗಳೂರಿನ ರಸ್ತೆಗಿಳಿದಿದ್ದಾವೆ ಡೆಡ್ಲಿ ಡೇಂಜರ್ ಬಿಎಂಟಿಸಿ ಬಸ್. ರೋಡಿಗಿಳಿದ ಗುಜರಿ ಬಸ್ಗಳು ಒಂದು ಕಡೆ ಆದ್ರೆ ಪ್ರಯಾಣಿಕರಿಗೆ ಢವ ಢವ ಶುರುವಾಗಿದೆ. ಗುಜರಿ ಬಸ್ಗಳು ರೋಡ್ಗಿಳಿದಿದೆ, ಪ್ರಯಾಣಿಕರಿಗೆ ಢವ ಢವ ಶುರುವಾಗಿದೆ. ಬಸ್ನ ದೃಶ್ಯ ನೋಡಿದ್ರೆ ಎದೆ ಝಲ್ ಅನ್ನೋದು ಪಕ್ಕ. ಶಕ್ತಿ ಯೋಜನೆ ಭರಿಸೋ ಭರದಲ್ಲಿ ಬಸ್ ರಿಪೇರಿ ಮಾಡಿಸೋದನ್ನ ಬಿಎಂಟಿಸಿ ಬರ್ತಂತೆ ಕಾಣಿಸ್ತಾ ಇದೆ. ಬಿಎಂಟಿಸಿ ಬಸ್ ಒಂದರ ಎಕ್ಸಿಟ್ ಡೋರ್ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಡೇಂಜರಸ್ ಬಸ್ನ ದೃಶ್ಯ ಸರಿಯಾಗಿದೆ. ಕಿತ್ತು ಬಂದ ಡೋರ್ ಅನ್ನ ಒತ್ತಿ ನಿಂತು ರಿಸ್ಕ್ ಅನ್ನ ಪ್ರಯಾಣಿಕರು ತಗೊಂಡಿದ್ದಾರೆ. ಹಳೆ ಬಿಎಂಟಿಸಿ ಬಸ್ನ ಕರ್ಮಕಾಂಡ ಗ್ಯಾರಂಟಿ ನ್ಯೂಸ್ ನಲ್ಲಿ ಅನಾವರಣ ಆಗ್ತಾ ಇದೆ. ಈ ಕುರುಬ್ರಹಳ್ಳಿ ಟು ಮೆಜೆಸ್ಟಿಕ್ ಹೋಗ್ತಾ ಇದ್ದ ಬಸ್ನ ದುಸ್ಥಿತಿ ಇದು. ಕಿತ್ತು ನೇತಾಡ್ತಾ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್. KA57F1867 ಬಸ್ನಲ್ಲಿ ಎಕ್ಸಿಟ್ ಡೋರ್ ಏನಿದೆ ಅದು ಕಿತ್ತು ನೇತಾಡ್ತಾ ಇದೆ. ಅದೇ ಡೋರ್ ಮೇಲೆ ಅರಿವಿಲ್ಲದೆ ಒಬ್ಬ ಪ್ರಯಾಣಿಕ ಅದಕ್ಕೂ ಹೊರ್ಕೊಂಡು ನಿಂತಿದ್ದಾನೆ. ಪ್ರಯಾಣಿಕರ ಜೊತೆ ಈ ಚೆಲ್ಲಾಟ ಆಡ್ತಾ ಇದೆ, ಅವ್ರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ ಡೆಡ್ಲಿ ಬಿಎಂಟಿಸಿ. ಡೋರ್ ಕೆಳಗೆ ಬಿದ್ದು ಏನಾದರೂ ಆದರೆ ಯಾರ ರೆಸ್ಪಾನ್ಸಿಬಿಲಿಟಿ? ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಥವಾ ಜೀವನೇ ಹೋಯಿತು, ಅದಕ್ಕೆ ಯಾರು ಹೊಣೆ, ಯಾರು ಅದಕ್ಕೆ? ಈ ಥರದ ಪ್ರಶ್ನೆ ಮೂಡ್ತಾ ಇದೆ. ಇದೇ ಬಸ್ ನಂಬರ್ ಕೂಡ ನಾನು ಹೇಳ್ತಾ ಇದ್ನಲ್ಲ ನೋಡಿ, ಇದೇ ಬಸ್ ಅದು. ಎಕ್ಸಿಟ್ ಡೋರ್ ಏನಿರುತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಡೋರು ಅದು ಕಿತ್ತು ಬಂದಿದೆ. ಬಸ್ ಮೂವ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹೇಳಿ ಕೇಳಿ ನಮ್ಮ BMTC ಡ್ರೈವರ್ಗಳೆಲ್ಲ ಅವರೆಲ್ಲ ಹಿಂದೆ ಮುಂದೆ ಅಕ್ಕಪಕ್ಕ ನೋಡೋದಿಲ್ಲ. ಅವ್ರದ್ದು ಏನಿದ್ರು ಮುಂದೆಗಡೆ ಅಷ್ಟೇ ಅವ್ರು ಕಾನ್ಸಂಟ್ರೇಟ್ ಮಾಡೋದು. ಹಿಂದೆ ಟೈರಿಗೆ ಯಾರಾದರೂ ಸಿಗಾಕಣ್ಲಿ, ಮುಂದೆ ಟೈರಿಗೆ ಯಾರಾದರೂ ಬೀಳಲಿ, ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಆ ಬಸ್ಸಲ್ಲಿ ಕೂತಿದ್ದಂಥವ್ರೇನೆ ಅಕಸ್ಮಾತ್ ಆಗ ಡೋರಿಂದ ಕೆಳಗೆ ಬಿದ್ದರೆ ಏನು ಪರಿಸ್ಥಿತಿ? ಒಂದು ಕಡೆ ಶಕ್ತಿ ಯೋಜನೆಯ ಮೂಲಕ ಫ್ರೀ ಭಾಗ್ಯಗಳನ್ನು ಕೊಟ್ಟಿದೆ, ಬಿಟ್ಟಿ ಭಾಗ್ಯಗಳನ್ನು ಸರ್ಕಾರ ಕೊಟ್ಟಿದೆ. ಇದನ್ನು ಸರಿದೂಗಿಸುವಂಥ ನೆಪದಲ್ಲಿ ಎಲ್ಲೋ ಒಂದು ಕಡೆ ಬಸ್ ರಿಪೇರಿಗಳನ್ನು ಮಾಡುವಂಥ ಗೋಜಿಗೆ BMTC ಹೋಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.